ನಾನು ಯಾರು? ಈ ಈ ಗಂಗಾ ಯಾರು? ನಿತ್ಯ ಅಲ್ಲ, ನೀ ನನ್ ಗಂಗಾ. ನಿತ್ಯ ನಿತ್ಯ ಅಲ್ಲ, ನೀ ನನ್ ಗಂಗಾ. ಎಷ್ಟು ಟ್ರೈ ಮಾಡಿದ್ರು ನೆನಪಾಗ್ತಿಲ್ವೇ? ಹೂ ಅಮ್ಮಾಯ್. ಚಿಕ್ಕಮ್ಮ, ಗಂಗಾ ಏನ್ ಮಾಡ್ತಿದ್ದೆ ಗಂಗಾ? ಚಿಕ್ಕಮ್ಮ ಎಲ್ಲಿ? ಚಿಕ್ಕಮ್ಮ ಯಾರು? ಅದೇನೆ ನೀನ್ ಅಮ್ಮ. ಅವರಾ? ಹೊರಗೋಗಿದ್ದಾರೆ. ಅವರು ಅಂತೀಯಲ್ಲ, ಅಮ್ಮನ್ನ ಅಮ್ಮ ಅನ್ನು. ಈಗ ನೀನ್ ಹೇಗಿದೀಯಾ? ತಲೆ ನೋವು ಆಗ್ತಿದೆ. ಟ್ಯಾಬ್ಲೆಟ್ಸ್ ತಗೊಂಡ್ಯಾ? ಅದು ಕೂಡ ಮರ್ತ್ಬಿಟ್ರೆ ಹೇಗೆ ಗಂಗಾ? ಹೌದು, ನೀನು ನನ್ನ ಫ್ರೆಂಡಾ? ನಾವು ಯಾವಾಗಿಂದ ಫ್ರೆಂಡ್ಸ್? ಚಿಕ್ಕವರಿದ್ದಾಗಿಂದ ಒಟ್ಟಿಗೆ ಓದಿದ್ದು, ಹಾಡಿದ್ದು, ಓಡಾಡಿದ್ದು, ಕೆಲಸ ಮಾಡಿದ್ದು. ಯಾವ ಕೆಲಸ? ಎಲ್ಲ ಕೆಲಸನೂ ಮಾಡಿದ್ದೀವಿ. ನಾನು ಕೆಲಸ ಮಾಡಿದ್ನಾ? ಯಾವ ಜಾಬ್ ಮಾಡಿದ್ದೆ? ಯಾವುದೋ ಇಂಜಿನಿಯರೋ ಡಾಕ್ಟ್ರೋ ಕೋರ್ಸ್ ಮಾಡಿರೋ ಹಾಗೆ ನಮ್ಮೂರಲ್ಲಿ ಕಲ್ತಿರೋ 4 ಅಕ್ಷರಕ್ಕೆ ಯಾವ ಕೆಲಸ ಸಿಗುತ್ತೆ? ಏಯ್, ನನ್ನ ಹತ್ರನೇ ಸಟೈರ್ ಮಾತಾಡ್ತೀಯಾ? ಈಗ ನೀನ್ ಯಾಕೆ ಬಂದಿದ್ದು? ನೀನ್ ನೋಡ್ ಹೋಗೋಣ ಅಂತ. ನೋಡಿದ್ಯಲ್ಲ, ಇನ್ನು ಹೊರಡು. ಸರಿ ಕಣೆ, ಹುಷಾರು. ನಿಲ್ಲು ನಿಲ್ಲು. ನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು ನೀನೇ ಅಲ್ವಾ? ಹೌದು. ನಾನು ನಿನಗೆ ಎಲ್ಲಿ ಕಾಣಿಸಿದ್ದು? ಸಕಲೇಶ್ಪುರ ಘಾಟ್ ರೋಡಲ್ಲಿ. ಸಕಲೇಶ್ಪುರ ಘಾಟ್ ರೋಡಾ? ನಾನು ಅಲ್ಲಿ ಯಾಕಿದ್ದೆ? ನಿನಗೆ ಅಲ್ಲೇ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್? ನಿನ್ನ ಹೆಸರೇನು? ಅದು ಮರ್ತೋದ್ಯಾ? ದುರ್ಗಾ. ದುರ್ಗಾ, ನಾವು ಅಲ್ಲಿಗೆ ಹೋಗೋಣವಾ? ಯಾಕೆ? ಆ ಪ್ಲೇಸ್ ನೋಡಿದ್ರೆ ನನಗೆ ನನ್ನ ಪಾಸ್ಟ್ ನೆನಪಾಗತ್ತೇನೋ. ಹೋಗೋಣವಾ? ನಿಜಾನೇ. ನಿನಗೆ ಅಲ್ಲೇ ಆಕ್ಸಿಡೆಂಟ್ ಆಗಿದ್ರಿಂದ ಅಲ್ಲೇ ಎಲ್ಲೋ ಮರ್ತ್ಬಿಟ್ಟಿದ್ಯಾ? ಅಲ್ಲಿಗೆ ಹೋದ್ರೆ ನೆನಪಾಗ್ಬೋದೇನೋ. ಹೋಗೋಣ ಬಾ. Okay. I'll call you back. ನಿತ್ಯ, ಏನು ಮಾಮ್? ನಿನ್ ಸೇಫ್ಟಿ ಲಾಕರ್ ಓಪನ್ ಮಾಡು, ಚಿಕ್ಕ ಕೆಲಸ ಇದೆ. ಯಾಕೆ ಮಾಮ್? ಇದೇನ್ ನಿತ್ಯ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಅದರಲ್ಲೇ ಇಟ್ಟಿದ್ನಲ್ಲ, ಬೇಗ ಓಪನ್ ಮಾಡು. ಬಾ ಬಾ. ಮಾಮ್ ಪ್ಲೀಸ್ ಲೀವ್ ಮೀ ಅಲೋನ್. ಮಾಮ್. ನಿತ್ಯ ನಿಲ್ಲು. ವಾಟ್ಸ್ ಯೋರ್ ಪ್ರಾಬ್ಲಮ್? ಲಾಕರ್ ಓಪನ್ ಮಾಡು ಅಂದ್ರೆ ಲೀವ್ ಮೀ ಅಲೋನ್ ಅಂತ ಹೋಗ್ತಿದ್ಯಲ್ಲ. ಮಾಮ್, ನನ್ನ ಮೂಡ್ ಏನೋ ಚೆನ್ನಾಗಿಲ್ಲ ಮಾಮ್. ಲಾಕ್ ಓಪನ್ ಮಾಡೋದಕ್ಕೆ ನಿನ್ ಮೂಡ್ಗೆ ಸಂಬಂಧ ಏನು? ಆಮೇಲೆ ಓಪನ್ ಮಾಡ್ಬೋದಲ್ಲ ಮಾಮ್, ಈಗಲೇ ಯಾಕೆ? ಇವತ್ತು ರಿಜಿಸ್ಟ್ರೇಷನ್ ಇದೆ ಬೇಬಿ, ಆ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಹಾಗಾದ್ರೆ ನೀನೇ ಹೋಗಿ ಓಪನ್ ಮಾಡಿ ತಗೋಬೋದಲ್ಲ. ತಮಾಷೆ ಮಾಡ್ತಿದ್ಯಲ್ಲ ನಿತ್ಯ, ನಿನ್ ಲಾಕರ್ ಪಾಸ್ವರ್ಡ್ ನನಗೆ ಹೇಗೆ ಗೊತ್ತಿರತ್ತೆ? ನನಗೆ ಕೂಡ ಗೊತ್ತಿಲ್ಲ ಮಾಮ್. ನಿನಗೆ ಗೊತ್ತಿಲ್ಲ ಅಂದ್ರೆ ಏನರ್ಥ? ಅಂದ್ರೆ ಪಾಸ್ವರ್ಡ್ ಮರ್ತಿದ್ದೀನಿ. ಕಮಾನ್ ನಿತ್ಯ, ಈ ಟೈಮಲ್ಲೂ ಜೋಕ್ಸ್ ಬೇಕಾ? ಬಾ ಬೇಗ ಬಾ.
ಶ್ವೇತಾ ಏನ್ ಮಾಡೋದು? ನಿನಗೇನಾದ್ರೂ ಗೊತ್ತಾ? ಅದು ಸೀಕ್ರೆಟ್ ಪಾಸ್ವರ್ಡ್, ನನಗೂ ಗೊತ್ತಿಲ್ಲ. ನಿತ್ಯ ಬೇಗ ಬಾ. ಆ, ಹಾ ಮಾಮ್, ಬರ್ತಿದ್ದೀನಿ. ದೇವ್ರೆ, ಈಗ ನಾನೇನು ಮಾಡಲಿ? ಲಾಕರ್ ಓಪನ್ ಮಾಡದೇ ಇದ್ರೆ ನಾನು ಅಮ್ಮವ್ರಲ್ಲ ಅಂತ ಮೇಡಮ್ಗೆ ಗೊತ್ತಾಗ್ಬಿಡುತ್ತೆ. ಏನು ಮಾಡ್ಲಪ್ಪ ಭಗವಂತ? ನಿತ್ಯ ಕಮ್ ಫಾಸ್ಟ್. ಹಾ ಮಾಮ್, ಬಾ. ನೋ 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 ಡಾಕ್ಯುಮೆಂಟ್ಸ್ ತಗೊಂಡೇ ಹೊರಡ್ತಿರೋದು. ರಿಜಿಸ್ಟರ್ ಆಫೀಸ್ ಹತ್ರ ಅಲ್ವಾ? 10 ಮಿನಿಟ್ಸಲ್ಲಿ ನಾನಲ್ಲಿ ಇರ್ತೀನಿ. ಓಕೆ ಓಕೆ ದೆನ್, ಥ್ಯಾಂಕ್ ಯು, ಬಾಯ್. ಬೇಬಿ ಓಪನ್ ದ ಲಾಕರ್ ಪ್ಲೀಸ್. ಹಾ, ಅದೇ ಹೇಳಿದ್ದು. ಕ್ಯಾಶ್ ಪೂರ್ತಿ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ. ಸ್ವಲ್ಪ ಕ್ಯಾಶ್ಗೆ ಚೆಕ್ ಬರ್ಕೊಡ್ತೀನಿ. ಓಕೆ ಅಲ್ವಾ? ಓಕೆ, ಥ್ಯಾಂಕ್ ಯು. ಬೇಬಿ ಟೈಮ್ ಆಗತ್ತೆ. ದೇವ್ರೆ, ನೀನೇ ಕಾಪಾಡು. ಮಾಮೂಲಾಗಿ ಪಾಸ್ವರ್ಡ್ ಏನ್ ಇಟ್ಟಿರ್ತಾರೆ? ಹೆಸರಾ? ಫೋನ್ ನಂಬರಾ? ಇಲ್ಲ ಬೇಬಿ, ಎಷ್ಟೊತ್ತು ಬೇಬಿ ಪ್ಲೀಸ್? ಹಾ ಮಾಮ್. ದೇವ್ರೆ ದೇವ್ರೆ, ಲಾಕರ್ ಓಪನ್ ಆಗ್ಲಿ. ಅಮ್ಮಯ್ಯ. ಮಾಮ್, ಸಿಕ್ತಾ? ಓಕೆ, ಥ್ಯಾಂಕ್ ಯು ಬೇಬಿ. ನಾನಿನ್ ಹೊರಡ್ತೀನಿ. ಓಕೆ, ಥ್ಯಾಂಕ್ ಯು ದೇವ್ರೆ. ನಿಜ ಹೇಳು, ನೀನ್ ಗಂಗಾನಾ ಅಥವಾ ನಿತ್ಯ ಮೇಡಮ್ಮ? ನಾನು ಗಂಗಾನೇ ಶ್ವೇತಾ. ಹಾಗಿದ್ರೆ ನಿತ್ಯ ಮೇಡಮ್ ಲಾಕರ್ನ ನೀನ್ ಹೇಗ್ ಓಪನ್ ಮಾಡ್ದೆ? ಅದು ಗಂಗಾ ಮಹಿಮೆ. ಅಂದ್ರೆ ಗಾಳಿಲಿ ಬಾಣ ಬಿಟ್ಟಿದ್ದು. ಬಾಣ ಅಂದ್ರೆ? ಅಲ್ಲ, ನೀನ್ ಏನ್ ಮಾಡ್ದೆ ಹೇಳು ಗಂಗಾ, ಸಸ್ಪೆನ್ಸ್ ಇಂದ ಸಾಯ್ತಾ ಇದ್ದೀನಿ. ಏನಿಲ್ಲ, ಪಾಸ್ವರ್ಡ್ ಅಂದ್ರೆ ತುಂಬಾ ನೆನ್ಪಿರೋದೇ ಇಟ್ಕೋತಾರಲ್ಲ, ಅದೇ ಹೆಸರು, ಫೋನ್ ನಂಬರು ಇಲ್ಲ ಹುಟ್ಟಿದ ದಿನ ಆಗಿರುತ್ತೆ ಅನ್ಕೊಂಡು ನಾನು ಹುಟ್ಟಿದ ದಿನಾನೇ
ಪ್ರೆಸ್ ಮಾಡ್ದೆ ಅಷ್ಟೇ, ಓಪನ್ ಆಗೋಯ್ತು. ನಿನ್ ಡೇಟ್ ಆಫ್ ಬರ್ತ್ ನ ಹಾಕಿದ್ರೆ ನಿತ್ಯ ಮೇಡಮ್ ಲಾಕರ್ ಹೇಗೆ ಓಪನ್ ಆಯ್ತು? ಅಂದ್ರೆ ಇಬ್ರು ಸೇಮ್ ಡೇಟ್ ಅಲ್ಲಿ ಹುಟ್ಟಿದ್ದ? ಹೌದು, ನಂದು ನಿತ್ಯ ಮೇಡಮ್ದು ಒಂದೇ ದಿನ ಹುಟ್ಟಿದ್ದು. ಆ ಹುಟ್ಟಿದ ದಿನದ ನಂಬರ್ನೇ ಪಾಸ್ವರ್ಡ್ ಆಗಿ ಪ್ರೆಸ್ ಮಾಡಿದ್ದು. ಬರ್ತ್ಡೇ ಡೇಟ್ ತನಕ ಆದ್ರೆ ಓಕೆ, ಸದ್ಯ ಇಬ್ರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದೀವಿ ಅಂತ ಮಾತ್ರ ಹೇಳಿಲ್ಲ. ಆ ಕಿಲ್ಲರ್ನು ಇದೇ ಪ್ಲೇಸಿಗೆ ಬರೋದಕ್ಕೆ ಹೇಳಿದ್ಯಾ ಮಮ್ಮಿ? ಇಲ್ಲ, ಅವನೇ ಈ ಪ್ಲೇಸಲ್ಲಿ ವೇಟ್ ಮಾಡೋದಕ್ಕೆ ಹೇಳಿದಾನೆ. ಮತ್ತಿನ್ನೂ ಬರ್ಲಿಲ್ವಲ್ಲ? ನೋಡು, ಬಂದ ಅನ್ಸತ್ತೆ, ಕಾರ್ ಬಂತು. ಕೆಲಸ ಏನು? ಒಬ್ಬರನ್ನ ಮರ್ಡರ್ ಮಾಡಬೇಕು. ಪರ್ಸನ್ ಯಾರು? ಮೊದಲು ಪೇಮೆಂಟ್ ಎಷ್ಟು ಹೇಳು. ಪರ್ಸನ್ ಮೇಲೆ ಪೇಮೆಂಟ್ ಇರುತ್ತೆ. ಬಿಸ್ನೆಸ್ ವುಮನ್ ರೂಪಾ ಶ್ರೀನಿವಾಸ್, ಮಗಳು ನಿತ್ಯ ಶ್ರೀನಿವಾಸ್. ಇವಳನ್ನೇ ಮುಗಿಸ್ಬೇಕು. ಕೋಟಿ ರೂಪಾಯಿ ಆಗುತ್ತೆ. ಅಷ್ಟ್ಯಾಕೆ? ಸ್ಟ್ರೀಟ್ ಡಾಗ್ಸ್ನ ಕೊಲ್ಲೋದಕ್ಕೆ ಕಾರ್ಪೊರೇಷನ್ ಅವರೇ ಸಾಕು. ಇಂಥ ಎಜುಕೇಟ್ಸ್ನ ಮರ್ಡರ್ ಮಾಡೋದಕ್ಕೆ ಪ್ರೊಫೆಷನಲ್ ಕಿಲ್ಲರ್ಸ್ ಬೇಕು. ಅವರು 1000ಕ್ಕೆ ಲಕ್ಷಕ್ಕೆ ಬರೋಲ್ಲ. ಆ ಮಾತ್ರಕ್ಕೆ 1 crore ಹೇಳೋದಾ? ಟೂ ಮಚ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಏಯ್, ನಿಂತ್ಕೋ. ನೀನ್ ಖಂಡಿತ ಇವಳನ್ನ ಮರ್ಡರ್ ಮಾಡ್ತೀಯಾ? 50 ಮರ್ಡರ್ಸ್, 35 ರಾಬರೀಸ್, 26 ಕಿಡ್ನಾಪ್ಸ್. ದಿಸ್ ಇಸ್ ಮೈ ಟ್ರ್ಯಾಕ್ ರೆಕಾರ್ಡ್. ನ್ಯೂಸ್ ಚಾನೆಲ್ಸ್ ಮಾಡೋ ಕ್ರೈಮ್ ಸ್ಟೋರೀಸ್ಗೆ ತುಂಬಾ ಸಲ ನಾನೇ ಸ್ಟಫ್ಸ್ ಕೊಟ್ಟಿರೋದು. ರೆಕಾರ್ಡ್ ಚೆನ್ನಾಗೇ ಇದೆ, ಆದ್ರೆ ಅವಳನ್ನ ಸಾಯಿಸೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಕೋಟಿ ಕೇಳಿದ್ದು. ಅಷ್ಟು ದುಡ್ಡು ಇವಾಗಿಲ್ಲ. ಪರವಾಗಿಲ್ಲ, ಕೆಲಸ ಆದಮೇಲೆ ಪೇಮೆಂಟ್ ತಗೊಳ್ಳೋದು. ಶವನ ತೋರಿಸಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು ನನ್ನ ಸ್ಟೈಲ್. ಬಾಯ್. ಕೆಲಸ ಆದ್ಮೇಲೆ ನಾವು ಪೇಮೆಂಟ್ ಕೊಡದೆ ಹೋದ್ರೆ? ಈಗ ನೀವು ನನ್ನ ಹತ್ರ ಮಾತಾಡಿದ್ದೆಲ್ಲ ಈ ಫೋನಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ. ನೀವು ಪೇಮೆಂಟ್ ಕೊಡದೇ ಇದ್ದರೆ ಇದು ಪೊಲೀಸರಿಗೆ ಹೋಗುತ್ತೆ. ಯಾಕೆ ರೆಕಾರ್ಡ್ ಮಾಡಿದೆ? ಇದು ನಮ್ಮ ಪ್ರೊಫೆಷನ್. ಅಗ್ರಿಮೆಂಟ್ ಆದಾಗ್ಲಿಂದ ಮರ್ಡರ್ ಆಗೋವರೆಗೂ ಎಲ್ಲ ಸ್ಟಫ್ ರೆಕಾರ್ಡ್ ಮಾಡ್ತೀವಿ. ಸೊ ನೀವು ನಮ್ಮನ್ನು ಮೋಸ ಮಾಡೋಕ್ಕಾಗಲ್ಲ. ಬಾಯ್. ಹದಿನೈದು ದಿನಕ್ಕೆ ಅವಳಿಗೆ ಮದುವೆ ಮುಹೂರ್ತ ಇಟ್ಟಿದ್ದಾರೆ. ಅದೇ ಅವಳಿಗೆ ಸಾವಿನ ಮುಹೂರ್ತ. ಏನ್ ಮಮ್ಮಿ, ನೋಡಿದ್ರೆ ಇವನ್ ತುಂಬಾ ಡೇಂಜರ್ ಅನ್ಸತ್ತೆ. ಅದಕ್ಕೆ ಕಣೆ ಅವಳನ್ನ ಸಾಯಿಸೋದಕ್ಕೆ ಇವನಿಗೆ ಹೇಳಿರೋದು. ಇವನ್ ಕೈಯಲ್ಲಿ ಅವಳ ಸಾವು ಗ್ಯಾರಂಟಿ.
ಗಂಗಾ ಏನಾದ್ರೂ ನೆನ್ಪಾಗ್ತಿದ್ಯಾ? ಹೇಳು ಗಂಗಾ. ಗಂಗಾ ನೆನ್ಪಾಗ್ತಿದ್ಯಾ? ಏಯ್ ಸೈಲೆನ್ಸ್. ರೋಡ್ ಮೇಲೆ ಕಾರು ಸ್ಪೀಡಾಗಿ ಹೋಗ್ತಿದೆ. ಕಾರಲ್ಲಿ ಹುಡುಗಿ ಡ್ರೈವ್ ಮಾಡ್ತಿದ್ದಾಳೆ. ಕೋಪದಲ್ಲಿದ್ದಾಳೆ ಅವಳು. ಪಕ್ಕದಲ್ಲಿ ಬೇರೆ ಹುಡುಗಿ, ಆ ಹುಡುಗಿ ಅಳ್ತಿದ್ದಾಳೆ. ಹಿಂದೆ ಇನ್ನೊಬ್ಳು ಹುಡುಗಿ ಗಾಬರಿ ಆಗಿದ್ದಾಳೆ. ಅವ್ರು ಯಾರು ಗಂಗಾ? ಕಾರು ಹುಡುಗಿ, ಆ ಹುಡುಗಿರು ಆ ಸ್ಪೀಡ್, ಘಾಟ್ ರೋಡ್, ಕೆಳಗೆ ಅಷ್ಟರಲ್ಲಿ ಸಡನ್ ಆಗಿ ಏನೋ ಬಲ್ವಾಗಿ ಸಡನ್ ಆಗಿ ಗಂಗಾ. ಯಾವುದು ಗಂಗಾ ಗಂಗಾ ಏನಾಯ್ತೆ ಗಂಗಾ ನಿನ್ಗೆ? ಗಂಗಾ ಕಣ್ಬಿಡೆ. ಗಂಗಾ ಗಂಗಾ ಅಯ್ಯೋ ದೇವ್ರೆ, ಗಂಗಾ ಇಲ್ಲಿ ಯಾಕೆ ಕರ್ಕೊಂಡು ಬಂದೆ ನಾನು? ಗಂಗಾ ಗಂಗಾ ಏಳೆ. ಗಂಗಾ ಏಳು ಗಂಗಾ. ನಾಣಿ, ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಏನ್ ಸ್ವಾಮಿ? ನಾನ್ ನಿನ್ನನ್ ಕೇಳಿದ್ರೆ ನೀನ್ ನನ್ನನ್ ಕೇಳ್ತೀಯಲ್ಲ. ಅರ್ಥ ಆಗದೆ ಕೇಳಿದ್ದು ಮಹಾಪ್ರಭು. ಮುತ್ತು ಕೊಡೋದು ತಗೊಳ್ಳೋದೆಲ್ಲ ಆಗೋಯ್ತು. ಆಮೇಲೆ ಇನ್ನೇನಾಗ್ಬೇಕು ಮಹಾಪ್ರಭು? ಇನ್ನೇನು ಇಲ್ವಾ ನಾಣಿ? ಇಲ್ಲ ಅಂದ್ರೆ ಹಗ್ ಮಾಡ್ಕೊಳ್ಳೋ ಪ್ಲಾನ್ ಏನಾದ್ರೂ ಇದೆಯಾ? ಕರೆಕ್ಟ್ ಆಗಿ ಹೇಳ್ದೆ ನಾಣಿ. ಹೊರಗಡೆ ಹೋಗಿ ನಿತ್ಯನ ಹತ್ರ ನನ್ನ ಹಗ್ ಮಾಡೋದಕ್ಕೆ ಹೇಳು. ರಾಮ ಆ ಮಾತನ್ನ ನಾನೇ ಹೇಳಿ ಮಹಾಪ್ರಭು. ನಿನ್ ಸ್ಟೈಲ್ ಅಲ್ಲಿ ಹೇಳು ನಾಣಿ. ಹೋಗು. ನಿಮ್ ಮದುವೆ ನನ್ ಕುತ್ತಿಗೆಗೆ ಬಂದಿದೆ ನಾಣಿ. ಏನ್ ಸರ್? ನಿನ್ನ ಆಯುಧನ ಬಿಟ್ಟು ಹೋಗ್ಬೇಡ. ಇವು ಆಯುಧ ಅಲ್ಲ ಸರ್, ನನ್ನ ಪಾಲಿನ ನೇಣ ಹಗ್ಗ. ಈ ನಿತ್ಯ ಮೇಡಮ್ ಎಲ್ಲಿದ್ದಾರೋ ಏನೋ.